ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಚಿನ್ನ ಮತ್ತು ಬೆಳ್ಳಿಯ ದರ ನಿರಂತರವಾಗಿ ಏರಿಕೆ ಕಾಣ್ತಾ ಇದೆ. ಏರಿಕೆ ಅಂತಂದರೆ ಅಂತಿಂತ ಏರಿಕೆ ಅಲ್ಲ. 10 ಗ್ರಾಮ್ ಚಿನ್ನದ ದರ ಪ್ರತಿ ದಿವಸ 5-6 ಸಾವಿರ ರೂಪಾಯಿ ಏರಿಕೆಯಾದರೆ 1 kg ಬೆಳ್ಳಿ ದರ 8-9 ಸಾವಿರ ರೂಪಾಯಿ ಏರಿಕೆ ಆಗ್ತಾ ಇತ್ತು. ಆದರೆ ದಿಢೀರಾಗಿ ಚಿನ್ನ ಮತ್ತು ಬೆಳ್ಳಿಯ ಮಾರ್ಕೆಟ್ ಕ್ರ್ಯಾಶ್ ಆಗಿ ಈಗ ಮತ್ತೆ ಏರಿಕೆ ಕಾಣಲು ಆರಂಭವಾಗಿದೆ. ಚಿನ್ನ ಮತ್ತು ಬೆಳ್ಳಿಯ ಮಾರ್ಕೆಟ್ ಕ್ರ್ಯಾಶ್ ಆದ ಬೆನ್ನಲ್ಲೇ ಯಾಕೆ ಕ್ರ್ಯಾಶ್ ಆಯಿತು, ಚಿನ್ನ ಮತ್ತು ಬೆಳ್ಳಿಯ ದರ ಇಳಿಕೆ ಆಗುತ್ತಾ ಅಥವಾ ಮತ್ತೆ ಏರಿಕೆಯಾಗುತ್ತಾ ಇತ್ಯಾದಿ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ನೀಡಲಾಗಿದೆ. ಚಿನ್ನ ಮತ್ತು ಬೆಳ್ಳಿಯ ದರ ಇಳಿಕೆಗೆ ನಾವು ಹಲವಾರು ಕಾರಣಗಳನ್ನು ನೀಡಬಹುದು. ಆದರೆ ಅದಕ್ಕಿಂತ ಮುಖ್ಯವಾಗಿ ಚಿನ್ನ ಮತ್ತು ಬೆಳ್ಳಿಯ ದರ ಹೇಗೆ ನಿಗದಿಯಾಗುತ್ತೆ ಅನ್ನೋದನ್ನು ಮೊದಲು ನೋಡೋಣ. ಈ ದರವನ್ನು ಯಾವುದೇ ಸರ್ಕಾರಗಳು ನಿಗದಿ ಮಾಡಲ್ಲ. ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ವಿದ್ಯಮಾನಗಳು, ಹೂಡಿಕೆದಾರರ ಭಾವನೆ, ಡಾಲರ್ ಪ್ರಭಾವ, ಹಣದುಬ್ಬರ ಇತ್ಯಾದಿ ಅಂಶಗಳು ಚಿನ್ನ ಮತ್ತು ಬೆಳ್ಳಿಯ ದರವನ್ನು ನಿಗದಿ ಮಾಡ್ತವೆ. ಈಗ ಚಿನ್ನ ಮತ್ತು ಬೆಳ್ಳಿಯ ಮಾರ್ಕೆಟ್ ದಿಢೀರಾಗಿ ಕ್ರ್ಯಾಶ್ ಆಗಿದೆ ಯಾಕೆ ಅಂತಂದರೆ, ಕೆವಿನ್ ಮಾರ್ಷ್ ಎಂಬ ವ್ಯಕ್ತಿಯ ಹೆಸರನ್ನು ಟ್ರಂಪ್ ಉಲ್ಲೇಖ ಮಾಡಿದ್ರಿಂದ ಈ ದರ ಇಳಿಕೆಯಾಗಿದೆ. ನಿಮಗೆಲ್ಲ ಗೊತ್ತಿದೆ, ಅಮೇರಿಕದ ಡಾಲರ್ ವಿಶ್ವದ ಕರೆನ್ಸಿ. ಭಾರತದಲ್ಲಿ ಕರೆನ್ಸಿ ಬ್ಯಾಂಕಿಂಗ್ ವ್ಯವಹಾರಗಳನ್ನು ನೋಡಿಕೊಳ್ಳುವ ಸಂಸ್ಥೆ ಯಾವುದು ಅಂತಂದರೆ ಅದು RBI. ಅದೇ ರೀತಿಯಾಗಿ ಅಮೇರಿಕದಲ್ಲಿ ಡಾಲರ್ ಸೇರಿದಂತೆ ಬ್ಯಾಂಕಿಂಗ್ ವಹಿವಾಟುಗಳನ್ನು ನೋಡಿಕೊಳ್ಳುವ ಸಂಸ್ಥೆ ಯಾವುದು ಅಂತಂದರೆ ಅದು ಫೆಡರಲ್ ರಿಸರ್ವ್. ಅಧಿಕಾರಕ್ಕೆ ಏರಿದ ನಂತರ ಟ್ರಂಪ್ ಮತ್ತು ಫೆಡರಲ್ ರಿಸರ್ವ್ ಮಧ್ಯೆ ಕಿತ್ತಾಟ ನಡೀತಾ ಇತ್ತು. ಅಷ್ಟೇ ಅಲ್ಲದೆ ತೆರಿಗೆ ಸಮರ ಆರಂಭಿಸಿದ ಬಳಿಕ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವುದೇ ಸ್ಥಿರತೆ ಇರಲಿಲ್ಲ. ಈ ಸಂದರ್ಭದಲ್ಲಿ ಫೆಡರಲ್ ಮುಖ್ಯಸ್ಥನ ಸ್ಥಾನಕ್ಕೆ ಟ್ರಂಪ್ ಕೆವಿನ್ ಮಾರ್ಷ್ ಅವರ ಹೆಸರನ್ನು ಅನುಮೋದಿಸಿದ್ದಾರೆ. ಮೇನಲ್ಲಿ ಹಾಲಿ ಮುಖ್ಯಸ್ಥ ಜೆರೋಮ್ ಪೊವೆಲ್ ಅವಧಿ ಅಂತ್ಯವಾಗಲಿದೆ. ಬಳಿಕ ಮಾರ್ಷ್ ಅವರು ಫೆಡರಲ್ ರಿಸರ್ವ್ನ ಚುಕ್ಕಾಣಿಯನ್ನು ಹಿಡಿಯಲಿದ್ದಾರೆ. ಕೆವಿನ್ ಮಾರ್ಷ್ ಕ್ರೈಸಿಸ್ ಮ್ಯಾನೇಜರ್ ಅಂತಾನೇ ಹೆಸರು ಪಡೆದಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, 2008ರಲ್ಲಿ ವಿಶ್ವದಲ್ಲಿ ಆರ್ಥಿಕ ಹಿಂಜರಿತ ಸಂಭವಿಸಿತ್ತು. ಈ ಸಂದರ್ಭದಲ್ಲಿ ಫೆಡರಲ್ ರಿಸರ್ವ್ ಮುಖ್ಯಸ್ಥನ ಹುದ್ದೆಯನ್ನು ಅಲಂಕರಿಸಿ ಸಮಸ್ಯೆಯನ್ನು ಇವರು ಬಹಳ ಚೆನ್ನಾಗಿ ನಿಭಾಯಿಸಿದರು. ಅಮೇರಿಕದ ಅರ್ಥವ್ಯವಸ್ಥೆ ಇವರಿಂದಾಗಿ ಮರಳಿ ಹಳಿಗೆ ಬಂದಿತ್ತು. ಈ ಕಾರಣಕ್ಕೆ ಇವರ ಮೇಲೆ ಬಹಳಷ್ಟು ಹೂಡಿಕೆದಾರರಿಗೆ ನಿರೀಕ್ಷೆ ಇದೆ. ಇದರಿಂದಾಗಿ ಡಾಲರ್ ಬಲಗೊಳ್ಳುವಂಥ ಸಾಧ್ಯತೆಗಳಿದೆ. ಡಾಲರ್ ಬಲಗೊಂಡ್ರೆ ಹೂಡಿಕೆದಾರರು ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಹೂಡಿಕೆಯನ್ನು ಕಡಿಮೆ ಮಾಡ್ತಾರೆ. ಇದರಿಂದಾಗಿ ಚಿನ್ನ ಮತ್ತು ಬೆಳ್ಳಿಯ ದರ ಇಳಿಕೆಯಾಗುತ್ತೆ. ಇನ್ನೊಂದು ಮುಖ್ಯ ಕಾರಣ, ಅಮೇರಿಕದ ಟ್ರೆಜರಿ ಬಾಂಡ್ನ ಈಗ ಏರಿಕೆಯಾಗ್ತಾ ಇದೆ. ಅಮೇರಿಕದ ಆರ್ಥಿಕತೆ ನಿಂತಿರುವುದೇ ಈ ಟ್ರೆಜರಿ ಬಾಂಡ್ ಮೇಲೆ. ಈ ಬಾಂಡ್ ಯಾವ ರೀತಿ ಇರುತ್ತೆ ಅಂತಂದರೆ, ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್, ಇನ್ನೊಂದು ಲಾಂಗ್ ಟರ್ಮ್ ಥರ ಇರುತ್ತೆ. ಶಾರ್ಟ್ ಟರ್ಮ್ 1 ವರ್ಷದಲ್ಲಿ ಮೆಚುರಿಟಿ ಆದರೆ, ಮೀಡಿಯಂ ಟರ್ಮ್ ಇದು 1ರಿಂದ 10 ವರ್ಷಗಳ ಕಾಲ ಇರುತ್ತೆ. ಇನ್ನೊಂದು ಲಾಂಗ್ ಟರ್ಮ್ 30 ವರ್ಷಗಳ ನಂತರ ಮೆಚುರಿಟಿ ಆಗುತ್ತೆ. ಈ ಬಾಂಡ್ಗಳನ್ನು ಜನರು ಖರೀದಿಸ್ಬೋದು, ಕಂಪನಿಗಳು ಖರೀದಿಸ್ಬೋದು, ವಿದೇಶಿಗಳು ಸಹ ಖರೀದಿ ಮಾಡ್ಬೋದು. ಆದರೆ ಅಮೇರಿಕದ ಸಾಲದಲ್ಲಿ 30% ವಿದೇಶಿ ಹೂಡಿಕೆಗಳಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ಈ ಬಾಂಡ್ನಲ್ಲಿ ಲೋನ್ ಟೆನ್ಯೂರ್, ರೀಪೇಮೆಂಟ್ ಮೋಡ್, ಬಡ್ಡಿ ದರ ಎಲ್ಲವೂ ಇರುತ್ತೆ. ಕೆವಿನ್ ಮಾರ್ಷ್ ಹೆಸರು ಪ್ರಕಟಗೊಂಡ ಬೆನ್ನಲ್ಲೇ ಹೂಡಿಕೆದಾರರ ಸೆಂಟಿಮೆಂಟ್ ಈಗ ಬದಲಾಗಿದೆ. ಕೆವಿನ್ ಮಾರ್ಷ್ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿರುವ ಕಾರಣ ಬಾಂಡ್ ಇಳುವರಿ ಜಾಸ್ತಿ ಸಿಗ್ಬೋದು ಅನ್ನುವ ಕಾರಣಕ್ಕಾಗಿ ಚಿನ್ನ ಬೆಳ್ಳಿಯನ್ನು ಬಿಟ್ಟು ಹೂಡಿಕೆದಾರರು ಈಗ ಬಾಂಡ್ ಮಾರ್ಕೆಟ್ ಮೇಲೆ ಕಣ್ಣು ಹಾಕಿದ್ದಾರೆ. ಟ್ರಂಪ್ ಸುಂಕ ಸಮರ ಆರಂಭಿಸಿದ ಬಳಿಕ ಷೇರು ಮಾರುಕಟ್ಟೆಯಲ್ಲಿ ಬ್ಲಡ್ ಬಾತ್ ಆಗಿತ್ತು. ದಿನ ಬೆಳಗ್ಗೆ ಆಗುವುದರ ಒಳಗಡೆ ಯಾವ ನಿರ್ಧಾರವನ್ನು ಟ್ರಂಪ್ ಕೈಗೊಳ್ಳುತ್ತಾರೆ ಎನ್ನುವಂಥ ಆತಂಕ ಇತ್ತು. ಹೀಗಾಗಿ ಹೂಡಿಕೆದಾರರು ಚಿನ್ನ ಮತ್ತು ಬೆಳ್ಳಿ ಸುರಕ್ಷಿತ ಅಂತ ಭಾವಿಸಿ ಇದರ ಮೇಲೆ ಹೂಡಿಕೆ ಮಾಡ್ತಾಯಿದ್ರು. ಆದರೆ ಕೆಲ ದಿನಗಳಿಂದ ಟ್ರಂಪ್ ಅವರು ಯಾವುದೇ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುತ್ತಾ ಇಲ್ಲ. ಅಂದರೆ ಷೇರು ಮಾರುಕಟ್ಟೆಗೆ ಪತನವಾಗುವಂಥ ಯಾವುದೇ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುತ್ತಾ ಇಲ್ಲ. ಇದರಿಂದಾಗಿ ಮಾರುಕಟ್ಟೆಗಳೆಲ್ಲ ಸ್ಥಿರವಾಗಿದೆ. ಹೀಗಾಗಿ ಹೂಡಿಕೆದಾರರು ಮರಳಿ ಷೇರು ಮಾರುಕಟ್ಟೆ ಹತ್ರ ಬರ್ತಾ ಇದ್ದಾರೆ. ಇದರ ಪರಿಣಾಮ ಚಿನ್ನ ಮತ್ತು ಬೆಳ್ಳಿಯ ದರ ಇಳಿಕೆಯಾಗ್ತಾ ಇದೆ. ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿದ್ದಾರೋ ಅವರೀಗ ಲಾಭ ಮಾಡುವ ಉದ್ದೇಶದಿಂದ ತಮ್ಮ ಹೂಡಿಕೆಯನ್ನು ಮಾರಾಟ ಮಾಡಿ ಹಣವನ್ನು ಹಿಂದಕ್ಕೆ ಪಡೀತಾ ಇದ್ದಾರೆ. ಒಂದೇ ಬಾರಿಗೆ ಹೂಡಿಕೆದಾರರು ಲಾಭ ಮಾಡುವ ಉದ್ದೇಶದಿಂದ ಹೂಡಿಕೆಯನ್ನು ಹಿಂದಕ್ಕೆ ಪಡೆದಾಗ ಆಟೋಮೆಟಿಕ್ ಆಗಿ ಚಿನ್ನ ಮತ್ತು ಬೆಳ್ಳಿಯ ದರ ಇಳಿಕೆಯಾಗುತ್ತೆ. ಇದರ ಜೊತೆ ಗುಡ್ ನ್ಯೂಸ್ ಎನ್ನುವಂತೆ ಟ್ರಂಪ್ ಭಾರತದ ಮೇಲೆ ವಿಧಿಸಿದಂಥ ಟ್ಯಾರಿಫನ್ನು ಕಡಿತ ಮಾಡಿದ್ದಾರೆ. 50% ಟ್ಯಾರಿಫ್ನಿಂದ 18%ಗೆ ಇಳಿಕೆಯಾಗಿದೆ. ಭಾರತದ ಮೇಲೆ ಅಮೇರಿಕ 3 ರೀತಿಯ ಟ್ಯಾರಿಫ್ ಹಾಕಿತ್ತು. ಒಂದನೇದಾಗಿ 10% ಟ್ಯಾರಿಫ್. ಇದು ಅಮೇರಿಕಕ್ಕೆ ಆಮದಾಗುವ ಎಲ್ಲ ವಸ್ತುಗಳಿಗೆ ಅನ್ವಯ ಆಗುತ್ತೆ. ಇನ್ನೊಂದು 15% ಟ್ಯಾರಿಫ್.
15% ಟ್ಯಾರಿಫ್ ಯಾಕೆ ಹಾಕಿದ್ರು ಅಂತಂದರೆ, ಭಾರತ ಹೆಚ್ಚಿನ ತೆರಿಗೆ ವಿಧಿಸ್ತಿದೆ ಅನ್ನುವ ಕಾರಣಕ್ಕಾಗಿ 15% ಟ್ಯಾರಿಫ್ ಹಾಕಿದರು. ಇದರಿಂದಾಗಿ 25% ಟ್ಯಾರಿಫ್ ಆಗಿತ್ತು. ಆ ನಂತರ ರಷ್ಯಾದಿಂದ ಕಚ್ಚಾ ತೈಲವನ್ನು ಆಮದು ಮಾಡ್ತಾ ಇರುವುದಕ್ಕೆ ದಂಡವಾಗಿ 25% ಟ್ಯಾರಿಫನ್ನು ಭಾರತದ ಮೇಲೆ ಹಾಕಿದರು. ಹೀಗಾಗಿ ಭಾರತದಿಂದ ಆಮದಾಗುವ ಕೆಲ ವಸ್ತುಗಳಿಗೆ ಅಮೆರಿಕದಲ್ಲಿ 50% ಟ್ಯಾರಿಫ್ ಇತ್ತು. ಈಗ ಅಮೆರಿಕ 18% ಸುಂಕವನ್ನು ವಿಧಿಸಿದೆ. ಈ ನಿರ್ಧಾರದಿಂದ ವಿದೇಶಿ ಹೂಡಿಕೆದಾರರು ಮರಳಿ ಭಾರತಕ್ಕೆ ಬರ್ತಾ ಇದ್ದಾರೆ. ವಿದೇಶಿ ಹೂಡಿಕೆದಾರರು ಮರಳಿ ಭಾರತಕ್ಕೆ ಬಂದಾಗ ಏನಾಗುತ್ತೆ ಅಂತಂದರೆ, ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಏರಿಕೆಯಾಗುತ್ತೆ. ರೂಪಾಯಿ ಮೌಲ್ಯ ಏರಿಕೆಯಾದರೆ ಆಟೋಮೆಟಿಕ್ಕಾಗಿ ಚಿನ್ನ ಮತ್ತು ಬೆಳ್ಳಿಯ ದರ ಇಳಿಕೆಯಾಗುತ್ತೆ. ಯಾಕೆ ಅಂತಂದರೆ, ವಿದೇಶದಿಂದ ಆಮದಾಗುವ ಅಂದರೆ ಭಾರತಕ್ಕೆ ಬರುವ ಚಿನ್ನ ಮತ್ತು ಬೆಳ್ಳಿಯನ್ನು ಡಾಲರ್ ನೀಡಿಯೇ ಖರೀದಿ ಮಾಡಬೇಕು. ಡಾಲರ್ ಮುಂದೆ ರೂಪಾಯಿ ಬಲಗೊಂಡಾಗ ಆಟೋಮೆಟಿಕ್ಕಾಗಿ ಅದು ಚಿನ್ನ ಮತ್ತು ಬೆಳ್ಳಿಯ ದರದ ಮೇಲೆ ಪ್ರಭಾವ ಬೀರುತ್ತೆ. ಈ ಕುಸಿತ ಇದೇ ರೀತಿ ಇರುತ್ತಾ ಇಲ್ಲವೋ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಚಿನ್ನ ಮತ್ತು ಬೆಳ್ಳಿಯ ದರ ಇಳಿಕೆಯಾಗಿದೆ. ವಿಶ್ವದ ಮಾರುಕಟ್ಟೆ ಮೇಲೆ ದೊಡ್ಡ ಪರಿಣಾಮ ಬೀರುವಂಥ ಯಾವುದೇ ಘಟನೆಗಳು ನಡೆಯದೇ ಇದ್ದರೆ ಚಿನ್ನ ಮತ್ತು ಬೆಳ್ಳಿಯ ದರ ಮತ್ತಷ್ಟು ಇಳಿಕೆಯಾಗುವ ಸಾಧ್ಯತೆಗಳಿದೆ. ಆದರೆ ಯಾವುದಾದ್ರೂ ಅಂದರೆ ಟ್ರಂಪು ಮತ್ತೆ ಸುಂಕ ಸಮರ ಆರಂಭಿಸಿದರೆ ಅಥವಾ ಬೇರೆ ಯಾವುದಾದ್ರೂ ಯುದ್ಧಗಳು ನಡೆದರೆ ಚಿನ್ನ ಮತ್ತು ಬೆಳ್ಳಿಯ ದರ ಮತ್ತೆ ಏರಿಕೆಯಾಗುವ ಸಾಧ್ಯತೆಗಳಿದೆ. ಧನ್ಯವಾದಗಳು.